ಹೀಗೆ ಡೆಲ್ಲಿ ತಂಡದ ಆಫರ್. ಯಾರಾಗ್ತಾರೆ ಡೆಲ್ಲಿ ತಂಡದ ನಾಯಕ? ಮಾರ್ಚ್ ತಿಂಗಳು ಬಂದ್ರೆ ಸಾಕು, ಭಾರತೀಯರಿಗೆ ಖುಷಿಯೋ ಖುಷಿ. ಕಾರಣ ಇಷ್ಟೇ, ಭಾರತದ ಕ್ರಿಕೆಟ್ ಹಬ್ಬವೆಂದೇ ಕರೆಯೋ IPL ಪ್ರಾರಂಭವಾಗುವ ಸಮಯ. ಈಗಾಗಲೇ IPLನ 9 ತಂಡಗಳು ತಮ್ಮ ತಮ್ಮ ತಂಡದ ನಾಯಕರ ಹೆಸರನ್ನ ಅಧಿಕೃತವಾಗಿ ಬಹಿರಂಗಪಡಿಸಿದೆ. ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆ ವಿಷಯ ಮತ್ಯಾಕೆ ಅನ್ಕೊಂಡ್ರಾ? ಇಲ್ಲಿ ಸಮರ್ಥ ತಂಡವನ್ನ ಕಟ್ಟಿರುವ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ತಮ್ಮ ನಾಯಕನ ಹೆಸರನ್ನ ಮಾತ್ರ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ಇಲ್ಲಿ ಹೆಸರನ್ನ ಬಹಿರಂಗಪಡಿಸಿಲ್ಲ ಅನ್ನೋದು ದೊಡ್ಡ ವಿಷಯವಲ್ಲ. ಆದರೆ ಇದೇ ತಂಡದಲ್ಲಿ ಭಾರತ ತಂಡದ ಮೋಸ್ಟ್ ಸ್ಟೈಲಿಶ್ ಪ್ಲೇಯರ್ ಎಂದೇ ಕರೆಯಲ್ಪಡುವ ಕನ್ನಡಿಗ KL ರಾಹುಲ್ ಡೆಲ್ಲಿ ತಂಡದ ಆಫರ್ ಒಂದನ್ನು ನಿರಾಕರಿಸಿದ್ದಾರೆ ಅನ್ನೋದು ವರದಿಯಾಗಿದೆ. ಇದು ಅಚ್ಚರಿ ಎನಿಸಬಹುದು. ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಭಾರತಕ್ಕೆ ಆಗಮಿಸಿರುವ ಕನ್ನಡಿಗ ಡೆಲ್ಲಿ ತಂಡದ ನಾಯಕನ ಸ್ಥಾನವನ್ನ ನಿರಾಕರಿಸಿದ್ದಾರೆ. ಈ ಹಿಂದೆ KL ರಾಹುಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ 2 ತಂಡಗಳನ್ನು ಮುನ್ನಡೆಸಿದ್ದಾರೆ. ಈ ಹಿಂದೆ ಪಂಜಾಬ್ ಕಿಂಗ್ ತಂಡದ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡಿದ್ದ ರಾಹುಲ್ ಆ ಬಳಿಕ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸಾರಥ್ಯ ವಹಿಸಿಕೊಂಡಿದ್ರು. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿರುವ ಕನ್ನಡಿಗನಿಗೆ DC ಫ್ರಾಂಚೈಸಿ ಬಿಗ್ ಆಫರ್ ನೀಡಿತ್ತು. ಆದರೆ KL ರಾಹುಲ್ ಈ ನಾಯಕತ್ವದ ಆಫರ್ ಅನ್ನ ನಯವಾಗಿ ತಿರಸ್ಕರಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಟಗಾರನಾಗಿ ಕೊಡುಗೆ ನೀಡಲು ಬಯಸ್ತೇನೆ, ನನಗೆ ಯಾವುದೇ ಹೆಚ್ಚುವರಿ ಜವಾಬ್ದಾರಿ ಬೇಡ ಎಂದು ರಾಹುಲ್ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಇಲ್ಲಿ ಆಲ್ರೌಂಡರ್ ಆಗಿ ತಂಡದಲ್ಲಿ ಅಕ್ಷರ್ ಪಟೇಲ್ ಇದ್ದು, ಈ ಹಿಂದೆ ಕೆಲ ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ ಅನುಭವ ಹೊಂದಿದ್ದಾರೆ. ಹಾಗೆಯೇ ಅನುಭವಿ ನಾಯಕನಾಗಿ ಫಾಫ್ ಡು ಪ್ಲೆಸಿಸ್ ಕೂಡ ಡೆಲ್ಲಿ ಪಡೆಯಲಿದ್ದಾರೆ. ಹೀಗಾಗಿ KL ರಾಹುಲ್ ನಾಯಕತ್ವ ಬೇಡವೆಂದ್ರೆ ಇವರಿಬ್ಬರಲ್ಲಿ ಒಬ್ಬರಿಗೆ ಕ್ಯಾಪ್ಟನ್ ಪಟ್ಟ ಸಿಗಲಿದೆ. ಸದ್ಯ ಡೆಲ್ಲಿ ತಂಡ ಬಲಿಷ್ಠವಾಗಿದ್ದು ಭರ್ಜರಿ ಬೌಲಿಂಗ್ ಪಡೆಯನ್ನ ಕಟ್ಟಿದೆ. ತಂಡದಲ್ಲಿ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಟ್ರಿಸ್ಟನ್ ಸ್ಟಬ್ಸ್, ಅಭಿಷೇಕ್ ಪೊರೆಲ್, ಮಿಚೆಲ್ ಸ್ಟಾರ್ಕ್ ಒಳಗೊಂಡಿದ್ದಾರೆ. ಇಲ್ಲಿ ಕುತೂಹಲ ಏನಂದ್ರೆ ಡೆಲ್ಲಿ ತಂಡದ ನಾಯಕ ಯಾರಾಗ್ತಾರೆ ಎನ್ನುವುದು. ಸದ್ಯ ಆ ಮಾಹಿತಿಯು ಶೀಘ್ರವಾಗಿ ಹೊರಬೀಳಲಿದೆ.